ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ರಾಂಪುರದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ವತಿಯಿಂದ ಫೆಬ್ರವರಿ 10ನೇ ತಾರೀಕಿನಿಂದ ಫೆಬ್ರವರಿ 15ನೇ ತಾರೀಕಿನವರೆಗೆ ರಥೋತ್ಸವವೂ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ನಿಮಿತ್ತವಾಗಿ ಶ್ರೀ ಶಟಸ್ಥಲ ಬ್ರಹ್ಮೆ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮೀಜಿಯವರ ಕರ್ತೃಗದ್ದಿಗೆಯ ಶಿಲಾಮಂಟಪ ಉದ್ಘಾಟನೆ, ಅಮೃತ ಶಿಲಾಮೂರ್ತಿ ಸ್ಥಾಪನೆ, ಶಿಖರ ಕಳಸಾರೋಹಣ ಮತ್ತು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ರಥೋತ್ಸವ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಆಯೋಜನೆ ಮಾಡಿದ್ದು ವಿಶೇಷವಾಗಿತ್ತು. ಈ ನಿಮಿತ್ತವಾಗಿ ಶ್ರೀಮದ್ ಉಜ್ಜಯಿನಿ ಹಾಗೂ ಶ್ರೀಮದ್ ಕಾಶೀಪೀಠದ ಜಗದ್ಗುರುಗಳವರನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಆಯೋಜನೆ ಮಾಡುವ ಮೂಲಕ ಧರ್ಮ ಜಾಗೃತಿಯ ಧರ್ಮಸಭೆಯನ್ನು ಕೂಡ ನೆರವೇರಿಸಿದ್ದು ವಿಶೇಷವಾಗಿತ್ತು. ಸರ್ವ ಭಕ್ತ ಬಾಂಧವರು ಫೆಬ್ರವರಿ 10ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ತಮ್ಮ ತಮ್ಮ ಅನುಕೂಲತೆಗೆ ಅನುಗುಣವಾಗಿ ಶ್ರೀಮಠದ ಆವರಣಕ್ಕೆ ಬಂದು ಭಕ್ತಿಯ ಸೇವೆಯನ್ನು ಸಮರ್ಪಿಸುವ ಜೊತೆಗೆ ತನು ಮನ ಧನದ ಸಹಕಾರವನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಫೆಬ್ರವರಿ 15ನೇ ತಾರೀಕಿನಂದು ಶ್ರೀಮಠದ ಆವರಣದಲ್ಲಿ ರಥೋತ್ಸವದ ಧಾರ್ಮಿಕ ಕೈಂಕರ್ಯಗಳ ಅನುಸಾರವಾಗಿ ವಿವಿಧ ರೀತಿಯ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳನ್ನು ಪುರೋಹಿತ ಬಳಗದವರು ಹಾಗೂ ಶ್ರೀಮಠದ ವ್ಯವಸ್ಥಾಪಕ ಬಳಗದವರು, ಪದಾಧಿಕಾರಿಗಳು ಹಾಗೂ ಸರ್ವಭಕ್ತ ಬಾಂಧವರ ಸಮಕ್ಷಮದಲ್ಲಿ ಶ್ರದ್ಧೆಯಿಂದ ನೆರವೇರಿಸಲಾಯಿತು. ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಜಗಳ ಕಾರ್ಯಕ್ರಮ, ಅನ್ನದಾಸೋಹ ಕಾರ್ಯಕ್ರಮ ಹಾಗೂ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿದ್ದು ವಿಶೇಷವಾಗಿತ್ತು. ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಪೂಜ್ಯನೀಯ ಹಿರಿಯ ಗುರುಗಳ ಭಾವಚಿತ್ರವನ್ನು ರಥಾರೋಹಣ ಮಾಡಿಸುವ ಮೂಲಕ ರಥೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ರಥೋತ್ಸವದ ತರುವಾಯ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರು ಸಾಂಪ್ರದಾಯಿಕ ಪದ್ಧತಿಯ ಪ್ರಕಾರವಾಗಿ ವಾರ್ಷಿಕ ಭವಿಷ್ಯವಾಣಿಯ ಕಾರ್ಣಿಕ ನುಡಿಯನ್ನು ನುಡಿದರು. ಕರ್ನಾಟಕ ರಾಜ್ಯದ ಹಾಗೂ ನೆರೆಹೊರೆಯ ರಾಜ್ಯಗಳಿಂದ ಭಕ್ತ ಬಾಂಧವರು ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಭಕ್ತಿಯ ಸೇವೆ ಹಾಗೂ ಅರಿಕೆಯನ್ನು ಸಮರ್ಪಿಸುವ ಮೂಲಕ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು. ಸರ್ವ ಭಕ್ತ ಬಾಂಧವರ ಹಿತ ಸಂರಕ್ಷಣೆ ಹಾಗೂ ಸೂಕ್ತ ಭದ್ರತೆಯನ್ನು ಒದಗಿಸುವ ಸಲುವಾಗಿ ಆರಕ್ಷಕ ಇಲಾಖೆಯವರು ಹಾಗೂ ಶ್ರೀಮಠದ ಸ್ವಯಂ ಸೇವಕರು ಹಾಗೂ ಸರ್ವ ಭಕ್ತ ಬಾಂಧವರು ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿ ಅಗತ್ಯ ಸೂಕ್ತ ಸಂರಕ್ಷಣಾ ಭದ್ರತೆಯನ್ನು ಒದಗಿಸಿದ್ದು ವಿಶೇಷವಾಗಿತ್ತು. ಸರ್ವ ಭಕ್ತ ಬಾಂಧವರು ಶ್ರೀಮಠದ ಆವರಣಕ್ಕೆ ಬಂದು ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮೀಜಿಯವರ ದರ್ಶನ ಪಡೆಯುವ ಜೊತೆಗೆ ಕರ್ತೃಗದ್ದಿಗೆಯವರ ದರ್ಶನವನ್ನು ಪಡೆಯುವ ಮೂಲಕ ಕಲ್ಮಠ ಹಾಗೂ ಬೃಹನ್ಮಠದಲ್ಲಿ ಭಕ್ತಿಯ ಸೇವೆ ಹಾಗೂ ಪೂಜೆಯನ್ನು ಸಮರ್ಪಿಸುವ ಜೊತೆಗೆ ತುಂಗಭದ್ರಾ ನದಿ ತೀರದಲ್ಲಿ ಪವಿತ್ರ ಸ್ನಾನವನ್ನು ಮಾಡುವ ಮೂಲಕ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವ ಭಕ್ತ ಬಾಂಧವರು ಪುನೀತರಾದೆವು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಂಗತಿ ಎಲ್ಲೆಡೆ ಕೇಳಿಬರುತ್ತಿತ್ತು. ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಸನ್ಮಾನ್ಯ ಮಾಜಿ ಸಚಿವ MP ರೇಣುಕಾಚಾರ್ಯ ಒಳಗೊಂಡಂತೆ ಭಕ್ತ ಬಾಂಧವರು ಅನೇಕರು ಶ್ರದ್ಧೆಯಿಂದ ಬಂದು ಭಾಗವಹಿಸಿದ್ದು ರಥೋತ್ಸವದಲ್ಲಿ ಕಾಣಬಂದಂತಹ ಹಲವಾರು ನಿದರ್ಶನಗಳಾಗಿವೆ. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.